ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಕಡೆಗೊಂಡು ಮನೆ. ಮೊದಲಿಗೆ ಮುನ್ನೋಟ. ಪುರಪ್ಪಮನೆ ವೈದ್ಯ ಡಾಕ್ಟರ್ ಪತಾಂಜಲಿ ಅವರಿಗೆ ನಾಗರಿಕ ಸನ್ಮಾನ. ಕಟ್ಟಡ ಕಾರ್ಮಿಕರಿಂದ ಶಾಸಕರಿಗೆ ಮನವಿ, ನಿಂತಿದೆ ಶೈಕ್ಷಣಿಕ ಸಹಾಯಧನ. ಗ್ರಾಮೀಣ ಪ್ರದೇಶದ ಆಯುರ್ವೇದ ಆಸ್ಪತ್ರೆ ತನ್ನ ಗುಣಮಟ್ಟಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಪುರಪ್ಪಮನೆ ಆಯುರ್ವೇದ ಆಸ್ಪತ್ರೆ ರಾಷ್ಟ್ರೀಯ ಗುಣಮಟ್ಟದ ಆಸ್ಪತ್ರೆ ಎಂಬ ಪ್ರಶಸ್ತಿಗೆ ಭಾಜನವಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ಪತಾಂಜಲಿ ಅವರಿಗೆ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸಂಯುಕ್ತವಾಗಿ ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಪತಾಂಜಲಿ ಅವರನ್ನು ಸನ್ಮಾನಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಸುದೀರ್ಘವಾಗಿ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ಪತಾಂಜಲಿ ಅವರ ಸೇವೆ ವಿಶೇಷವಾದದ್ದು. ಉಳಿದಿರುವ ಅವರ ಸೇವಾ ಅವಧಿಯನ್ನು ಇಲ್ಲಿಯೇ ಮಾಡಲಿ ಮತ್ತು ಅವರ ಉದ್ದೇಶಿತ ಪಂಚಕರ್ಮ ಚಿಕಿತ್ಸೆ ನೂತನ ಘಟಕ ಆರಂಭಕ್ಕೆ ಅಗತ್ಯವಿರುವ ಅನುದಾನ ನೀಡುವ ಭರವಸೆ ಕೂಡ ನೀಡಿದರು. ಮಲೆನಾಡ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆರ್.ಎಂ. ಮಂಜುನಾಥ್ ಗೌಡ ಮಾತನಾಡಿ, ತಮ್ಮ ಸೇವೆಯ ಮೂಲಕವೇ ಜನಪ್ರಿಯತೆ ಗಳಿಸಿರುವುದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವುದು ನಿಜಕ್ಕೂ ಮಾದರಿ. ಈ ಕಾರ್ಯಕ್ರಮದ ಮೂಲಕ ಇಲ್ಲಿಯ ಜನರ ಮತ್ತು ಅವರ ನಡುವಿನ ಒಳ್ಳೆಯ ಸಂಬಂಧ ಎದ್ದು ಕಾಣಲಿದೆ ಎಂದು ಹೇಳಿದರು. ಅಭಿನಂದನಾ ಕಾರ್ಯಕ್ರಮದ ಸಂಯೋಜಕ ಎ.ಎನ್. ಮೃತ್ಯುಂಜಯ ಮಾತನಾಡಿ, ಇಲ್ಲಿನ ವೈದ್ಯರಲ್ಲಿರುವ ಸೇವಾ ಮನೋಭಾವ, ಶಿಸ್ತು, ಜನಪರ ಕಾಳಜಿಯೇ ಆಸ್ಪತ್ರೆ ಹೆಸರು ಪಡೆಯುವುದಕ್ಕೆ ಕಾರಣ. ಕೇವಲ ಚಿಕಿತ್ಸೆಗೆ ಮಾತ್ರ ಸೀಮಿತಗೊಳ್ಳದೆ ಪರಿಸರ, ಯೋಗ, ಆರೋಗ್ಯ, ಓದು ಸೇರಿದಂತೆ ಹಲವು ಹೊಸ ಪ್ರಯೋಗಗಳ ಅನುಷ್ಠಾನಕ್ಕೆ ಅವರು ಮುನ್ನುಡಿ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಪುರಪ್ಪಮನೆ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಿ.ಎನ್. ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿ.ಜಿ. ಚಂದ್ರಮೌಳಿ, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಿಂಗರಾಜು ಹಿಂಡಸಗಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಜಾತಾ ದಿನೇಶ್, ಶಿಕ್ಷಕ ಗಣೇಶ, ಪೂರ್ಣಿಮಾ, ಕಿರಣ್, ಪ್ರಸನ್ನ ಕುಮಾರ, ಮುಖ್ಯ ಶಿಕ್ಷಕ ನಾಗರಾಜ್ ಈ ಸಂದರ್ಭ ಹಾಜರಿದ್ದರು. ಸಾಗರ ಕಟ್ಟಡ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಂಗಳವಾರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮನವಿ ಸಲ್ಲಿಸಿದರು. ಈ ಹಿಂದೆ ಮಕ್ಕಳಿಗೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಶೈಕ್ಷಣಿಕ ಧನ ಸಹಾಯ ನೀಡಲಾಗುತ್ತಿತ್ತು. ಆದರೆ ಅದನ್ನು ಈಗ ನಿಲ್ಲಿಸಲಾಗಿದೆ. ಅದನ್ನು ಈ ಹಿಂದಿನಂತೆ ಮುಂದುವರಿಸುವುದು ಮತ್ತು ಬಾಕಿ ಉಳಿದ ಧನ ಸಹಾಯ ಬಿಡುಗಡೆ ಮಾಡುವುದು. ನಕಲಿ ಕಾರ್ಮಿಕರ ಹೆಸರಿನಲ್ಲಿ ನೈಜ ಕಾರ್ಮಿಕರ ತಿರಸ್ಕಾರ ನಿಲ್ಲಬೇಕು. ಮದುವೆ ಧನ ಸಹಾಯ 1 ಲಕ್ಷಕ್ಕೆ ಹೆಚ್ಚಿಸಬೇಕು. 60 ವರ್ಷ ದಾಟಿದ ಕಾರ್ಮಿಕರು ಪಿಂಚಣಿ ಅರ್ಜಿ ಸಲ್ಲಿಸುವುದಕ್ಕೆ ಇರುವ ಕಾಲಮಿತಿ ತೆಗೆದುಹಾಕುವುದು ಮತ್ತು ಸಾಗರ ಕಾರ್ಮಿಕರ ಭವನ ನಿರ್ಮಿಸುವುದು ಸೇರಿದಂತೆ 11 ವಿವಿಧ ಬೇಡಿಕೆಗಳನ್ನು ಈ ವೇಳೆ ಮನವಿಯಲ್ಲಿ ಕೇಳಲಾಗಿದೆ. ಎನ್. ರವೀಂದ್ರ ಸಾಗರ್, ರಾಘವೇಂದ್ರ, ಪ್ರವೀಣ್, ವೆಂಕಟೇಶ್, ಕೃಷ್ಣ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ.